ಜಂಗಮಕ್ಕೆ ಧನವ ಕೊಟ್ಟು ಭಕ್ತರೇ ಮಹಾದೇವಯ್ಯ ಅಯ್ಯ ಭಕ್ತರೇ ಮಹಾದೇವಯ್ಯ ಇವನ ಆಜ್ಞೆಯಂತೆ ನಡೆಯುವ ಇವನ ಆಜ್ಞೆಯಂತೆ ನಡೆಯುವ ಜನಗಳೇ ಮಹಾಗಣಗಳು ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ಜಂಗಮಕ್ಕೆ ಧನವ ಕೊಟ್ಟು ಚಿಂತನಾಗಿ ಭಕ್ತರೇ ಮಹಾದೇವಯ್ಯ ವೇದವಾಕ್ಯವನೆಲ್ಲ ಬೋಧದಿ ಕನ್ನಡವೇ ಬೋಧಿಸುತ್ತ ಜನರ ಬೇಗನೆ ಗೆಲ್ಲಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜದೋರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅಮೃತ ಬೋಧ ಸುಂದರನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಕ್ಕೆ ಸಿದ್ಧಾರೂಢರಿಗೆ ನತನಕ್ಕೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನೆ ಕೇಳುವ ತನಕ ಬಾಳ ಕೂತಲಿರುವರೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮಃ ದಕ್ಷಿಣಮೂರ್ತಿಯೇ ನಮಃ. ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಜಗುಣರ ಷಟ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ಜಗತ್ತನ್ನೇ ಉದ್ಧಾರ ಮಾಡಿದಂಥ ದೊಡ್ಡ ಶಿವಪುತ್ರ ಪ್ರತಾಪ್ನವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ
ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗೆಂಬಂತೆ ಬಸವನಂತಾತ್ಮರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಪ್ರತಿಬಿಂಬ ರೂಪನಾದಂಥ ಅವರ ಅನುಯಾಯಿಗಳಾದಂಥ ಅಭಿನವ ನಿಜಗುಣರಿಂದ ಖ್ಯಾತಿಯನ್ನು ಪಡೆದಂಥ ಅಭಿನವ ನಿಜಗುಣರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ನಿಮ್ಮ ಅಂತಃಕರಣದಲ್ಲಿ ಬೆಳಗುವಂಥ ಆ ಚೈತನ್ಯ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಒಂದು ಗುರುಗಳ ಅಪ್ಪಣೆ ಮೇರೆಗೆ, ಯಾಕಂತಂದ್ರೆ ಅರಿಯಬೇಕು ಶ್ರೀ ಗುರುಮುಖದಿಂದೆ ಆರು ಪರಶಿವನೆಂಬುದು. ಇಲ್ಲಿ ಏನು ಹೇಳಿದ್ರಪ್ಪ ಅಂತಂದ್ರೆ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ಅವರ ಮುಖದಿಂದಲೇ ಕೇಳ್ಬೇಕಂತ ಅದು ನೋಡ್ರಿ. ಅರಿಯಬೇಕು ಶ್ರೀ ಗುರುಮುಖದಿಂದೆ ಆರು ಪರಶಿವನೆಂಬುದು. ಪರಶಿವನ ಅಂದ್ರೆ ಯಾರು, ನಾನಂದ್ರೆ ಯಾರಿದ್ದಾರೆ? ಇದು ಯಾರು ಹೇಳ್ಬೇಕಪ್ಪ ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ಹೇಳ್ಬೇಕಿದ್ರ. ಆ ಪರಶಿವನು ಬ್ಯಾರಿಲ್ಲ, ನೀರು ಬ್ಯಾರಿಲ್ಲೋ. ನಾಮರೂಪವನ್ನು ಭೇದಿಸಿ ಆ ಚೈತನ್ಯ ಪರಮಾತ್ಮನಾದ, ಯಾಕಂದ್ರೆ ವಾಚ್ಯಾರ್ಥವನ್ನು ಬಿಟ್ಟು ಲಕ್ಷ್ಯಾರ್ಥವನ್ನು ಸ್ವೀಕಾರ ಮಾಡಿದಾಗ ಆ ಅಶಿಪದ ನೀರೇ ಇದ್ದೆ ಅಂತ ಹೇಳ್ತದ. ಅಲ್ಲಿ ತೊಮ್ಮ ಅಂತಂದ್ರೆ ಜೀವ, ತತ್ವ ಅಂತಂದ್ರೆ ಶಿವ. ಅಲ್ಲಿ ತೊಮ್ಮ ಹೋಗ್ಬೇಕು, ತತ್ವ ಹೋಗ್ಬೇಕು, ಅಲ್ಲಿ ಉಳಿದೇನು ಉಳಿದು ನೀನೇ ಅಂತಂದ್ರು. ಅದು ಯಾರು ಹೇಳ್ತಾರೆ ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ಹೇಳಬೇಕು. ನೋಡ್ರಿ, ಅರಿದು ಆಚರಿಸುವವನ ಆಚರಣೆ ಬ್ರಹ್ಮಮಯ. ಯಾರು ಶ್ರೀ ಗುರುಮುಖದಿಂದ ಕೇಳಿ ಅದನ್ನ ತಿಳಿದು ಅಂದ್ರೆ ವಿಚಾರ ಮಾಡಿ ತಿಳಿದು ಅದರಂತೆ ಆಚರಣೆ ಮಾಡ್ತಾರೆ, ಅವನದೇನಾಗ್ತದಪ್ಪ ಅಂತಂದ್ರೆ ಬ್ರಹ್ಮಮಯ. ಅರಿಯದವನ ಆಚರಣೆ ಸುಮ್ಮನೆ ಅಂತಿರ್ತಾರೆ ಜನ. ಅವನು ಕೇಳಿವಪ್ಪ, ಅಲ್ಲಿ ಕೇಳಿವಿ, ಇಲ್ಲಿ ಕೇಳಿವಿ. ಎಲ್ಲಿ ಕೇಳಿದ್ದಿ ನೀನು? ಗುರು ಪರಂಪರೆ ಬೇಕಲ್ಲ ಅಲ್ಲಿ. ಇದು ಗುರು ಪರಂಪರೆ ಬಂದಿದ್ದು ಸುಮ್ಮನೆ. ಯಾಕಂದ್ರೆ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಒಂದು ಸುಮ್ಮನೆ ಅವ್ರು ಹೇಳ್ತಾರಂತಂದ್ರೂ ಕೂಡ ನಾವು ನಂಬದಲ್ಲ. ಅಲ್ಲಿ ಏನಾಗ್ತದಂದ್ರೆ ಅರಿಯದವನ ಆಚರಣೆ ಅದು ಮಾಯಾಮಯ. ಅದು ಯಾಕಂದ್ರೆ ಶ್ರೀ ಗುರು ಮುಖದಿಂದ ನೀನು ಒಂದೇ ಅಕ್ಷರ ಕೇಳು. ಅವರು ಸುಮ್ಮನೆ ಅವ್ರ ಬಾಯಲೆ ಆಯ್ತಪ್ಪ ಸ್ವಲ್ಪ ಮಾತಾಡ್ರಂತ ಹೇಳ್ಬೇಕು ಹೇಳಿದ್ರು ಕೂಡ ಅದೇ ವಾಣಿ ಮಾತಾಡ್ತಾರೆ ನೋಡು. ಯಾಕಂದ್ರೆ ಗುರುಮುಖದಿಂದ ಬಂದಿದ್ದದು. ಅರಿಯದವನ ಆಚರಣೆ ಏನಂತಂದ್ರೆ ಮಾಯಾಮಯ. ಅರಿಯಬೇಕು ಶ್ರೀ ಗುರುಮುಖದಿಂದೆ ಆರು ಪರಶಿವನೆಂಬುದು. ಅರಿಯದ ಅರಿವು ಅದೇನಾಗ್ತದಂತ ತಿಳಿಯಾರದ ಅರಿವು ಸ್ವಪ್ನದಲ್ಲಿ ರತಿನ ಕೂಡಿದಂಗ ಆಗ್ತದಂತ. ಆ ರತಿಯಲ್ಲಿ ಆ ರಾಜಸುತನಂತೆ ರಾಜ ಆದಂಗ ಆತನಂತ. ಅದು ಮಾಯಮಯ ಆಗ್ತದ. ಅದೇ ಗುರುಮುಖಲಿಂದ ನೀನು ಕೇಳು. ನೀನು ಅಷ್ಟು ಕೇಳ್ಬೇಕಂಬುದಿಲ್ಲ. ಅಲ್ಲಿ ವರ್ಷ 2 ವರ್ಷ 10 ವರ್ಷ 20 ವರ್ಷ ಕೇಳ್ಯಾನಂತಂದ್ರೆ ಕೂಡ ಅಲ್ಲ. ಗುರುಗಳ ಒಂದು ಆಶೀರ್ವಾದ ಆಯ್ತು ಅಂತಂದ್ರೆ ಗುರು ಅದಕ್ಕೆ ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಪುರಾಣಾಗಮ, ಗುರು ವಚನವೇ ಸಕಲಾರ್ಥ ಸಿದ್ಧಿಗಳಾಗು, ಗುರು ವಚನವೇ ಮೋಕ್ಷಕ್ಕೆ ಗತಿಯೇತು. ಅದೇ ಗುರುಮುಖಲಿಂದ ಕೇಳಿದ್ರೆ ಏನಂತಂದ್ರೆ ಮೋಕ್ಷಕ್ಕೆ ಗತಿ ಅಂತಂದ್ರೆ ಅಂದ್ರೆ ಆ ಪರಬ್ರಹ್ಮ ಸ್ವರೂಪ ನೀನಿದ್ದೆ ಅಂತ ಹೇಳ್ತಾನೆ ಗುರು. ದಿನಾನಿತ್ಯ ಏನು ಹೇಳ್ತಾರೆ ಇಲ್ಲಿ? ಈಗ ಭಗವದ್ಗೀತೆ ನಡೆದದ್ದು, ಅರ್ಜುನ್ಗೆ ಸಂಶಯ ಇತ್ತು. ಅರ್ಜುನ್ಗೆ ಏನಿತ್ತು ಅಂತಂದ್ರೆ ಮೋಹ. ಅದಕ್ಕಂದ್ರೆ ಆ ಮೋಹ ಎಂಬುದು ಮಹಾಮೃತದು. ಆ ಮೋಹವನ್ನು ಬಿಡಿಸ್ಬೇಕಾದ್ರೆ ಒಬ್ಬ ಶ್ರೀಕೃಷ್ಣ ಪರಮಾತ್ಮನೇ ಬಂದಲ್ಲಿ. ಅಲ್ಲಿ ನನ್ನವರು ತನ್ನವರು, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಅಷ್ಟು ಮಂದಿ ನನ್ನವರು ಇದ್ರು ಅಲ್ಲಿ. ಆ ಮೋಹವನ್ನು ಬಿಡಿಸೋ ಸಲುವಾಗಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಭಗವದ್ಗೀತೆಯಲ್ಲಿ. ಅದಕ್ಕೆ ನಾವು ನೀವು ಅದು ಎಷ್ಟೇ ಕೇಳಿ ಇಷ್ಟೇ ಕೇಳ್ಯಾರ ಎಂಬುದಲ್ಲ. ಆ ಕೇಳಿದ್ದನ್ನು ಶ್ರವಣ ಮಾಡುತ್ತಾ ಅದನ್ನೇ ಮನನ ಮಾಡಿ ಅದನ್ನೇ ನಿಧಿಧ್ಯಾಸ ಮಾಡಿದರೆ ನಮ್ಮಂತ ಪುಣ್ಯವಂತರಿಲ್ಲ ಇಲ್ಲಿ. ಯಾಕಂದ್ರೆ ಶ್ರವಣ ಮನನ ನಿಧಿಧ್ಯಾಸವಿಲ್ಲದೆ ಎಂಥವರಿಗಾದರೆ ಭವ ಬಂದು ಅಳಿಯೋದು. ಮೇನು ಶ್ರವಣ. ಇಲ್ಲಿ ಶ್ರವಣ ಮಾಡಲಾರ್ದ ನಾನು ಅಲ್ಲಿ ಕೇಳೇನಿ ಇಲ್ಲಿ ಕೇಳೇನಂತಂದ್ರೆ ಅದು ಏನಾಗ್ತದಂತಂದ್ರೆ ಬೂಟಾಟಿಗೆ ಮಾತಾಡ್ತದ. ಅದಕ್ಕಂದ್ರೆ ಗುರುಗಳು ನೋಡು ನೋಡು ನೀನೇ ಪರವೆಂದು, ನೋಡು ನೋಡು ಅಂತಂದು ನೋಡು ನೀನೇ ಪರವೆಂದಂದ್ರೆ ಆ ಪರಮಾತ್ಮನೇ ನೀನೇ ಅಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು. ನಮ್ಮ ಆತ್ಮಸ್ವರೂಪ ಹೆಂಗದಂದ್ರೆ ಈ ತತ್ವಕ್ಕೆ ಕೂಡಿಲ್ಲ, ಇದು ತತ್ವಕ್ಕೆ ವಿಲಕ್ಷಣ ಅದ. ಯಾಕಂತಂದ್ರೆ ನಿರಾಕಾರ ನಿರ್ಲೇಪ. ಯಾಕಂತಂದ್ರೆ ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು.
ಅದು ಇದು ಎನ್ನದೇ ಎದುರಿಟ್ಟು ಅದು ಇದು ಅಂತ ಅನ್ನಕ್ಕೆ ಹೋಗ್ಬೇಡ. ಮುಂದೆ ಅದು ಯಾಕಂತಂದ್ರೆ ಅದು ಇದು ನೀನು ನಿನ್ನ ಅಜ್ಞಾನದ ಟೈಮ್ನಲ್ಲಿ ನೀನು ಅದು ಇದು ಅಂತ ಅಂದಿದ್ದಿ. ಈಗ ಸದ್ಗುರುಗಳ ಮುಖದಿಂದ ನೀನು ಕೇಳಿದ್ದಿ, ನಿಶ್ಚಯ ಮಾಡು. ನೀನು ಆ ಪರಬ್ರಹ್ಮ ಸ್ವರೂಪನೇ ನೀನಿದ್ದೆ ಅಂತಂದು ನಿಶ್ಚಯ ಮಾಡ್ಕೊಂಬಿಡು ಅಂತ ಗುರುಗಳು ಹೇಳ್ತಾರೆ. ಮತ್ತೆ ನಾವು ನೀವು ಎಲ್ಲರೂ ಕೇಳ್ತು ಅಂದ್ರೆ ನಾವು ಪುಣ್ಯವಂತರು. ಇಲ್ಲಿ ನಡೆದದ್ದು ಏನು ನಡೆದಪ್ಪ ಅಂತಂದ್ರೆ ಭಗವದ್ಗೀತೆ ಇಲ್ಲಿ ಗುರುಗಳು ಹೇಳ್ಕೊಂತ ಬಂದರು. ನಮ್ಗೆ ತಿಳಿದಷ್ಟಿಗೆ ಈ ಶ್ಲೋಕದಲ್ಲಿ ಅರ್ಜುನನನ್ನು ಕುರಿತು ಕೌಂತೆಯೇ ಎಂಬ ಸಂಬೋಧನೆಯನ್ನು ಕಂಡುಬರುತ್ತದೆ. ಕೌಂತೆಯೇ ಎಂಬ ಪದಕ್ಕೆ ವಾಚಾರ್ಥ ಲಕ್ಷ್ಯಾರ್ಥಗಳೆಂಬ ಎರಡು ಅರ್ಥಗಳು. ಕೌಂತೆಯ ಅಂದರೆ ಕುಂತಿ ಪುತ್ರ, ಕುಂತಿ ಕುಮಾರ, ಇದು ಎಲ್ಲರಿಗೆ ತಿಳಿದ ವಾಚಾರ್ಥ. ಶ್ಲೋಕದಲ್ಲಿ ಬಂದಿರುವ ಕೌಂತೆಯ ಎಂಬ ಪದವು ಅರ್ಥದಿಂದ ಬಂದಿಲ್ಲ. ಇದಕ್ಕೆ ಬ್ರಹ್ಮಜ್ಞಾನಿ ಆಗಬೇಕಾಗಿರುವವನ ಮಾತೃ ಗರ್ಭವು ಪವಿತ್ರವಾಗಿರಬೇಕು. ಅವನ ಹೃದಯ ಹೆಂಗಿರ್ಬೇಕಂದ್ರೆ ಪವಿತ್ರವಾಗಿರಬೇಕೆಂದು ತಾತ್ಪರ್ಯ. ಮತ್ತು ಕೌಂತೆ ಎಂಬ ಪದಕ್ಕೆ ಶ್ರದ್ಧೆಯಿಂದ ಶ್ರವಣ ಮಾಡುವವನು ಎಂಬುದು ಲಕ್ಷ್ಯಾರ್ಥ. ಈ ಅರ್ಥದಿಂದಲೇ ಶ್ರೀಕೃಷ್ಣ ಅರ್ಜುನನು ಕೌಂತೆ ಎಂದು ಕರೆದಿರುತ್ತಾನೆ. ದಾರಿ ನಡೆಯುವವನ ಕಾಲಿನಲ್ಲಿ ಮುಳ್ಳು ನೆಟ್ಟರೆ ತನ್ನ ಗಮ್ಯಸ್ಥಾನವನ್ನು ಸೇರಲಾರನು. ಅಜ್ಞಾನ ಇದ್ರೆ ಹೆಂಗ ಸೇರ್ತಾನೆ? ತನ್ನ ಗಮ್ಯಸ್ಥಾನ ಏನದ? ಪರಿಪೂರ್ಣ ಬ್ರಹ್ಮಾನಂದ ಅದದು. ತನ್ನ ಗಮ್ಯಸ್ಥಾನವನ್ನು ಸೇರಲಾರನು. ಮುಳ್ಳನ್ನು ಕಿತ್ತು ಬಿಸಾಡಿದರೆ ಸುಖವಾಗಿ ಊರನ್ನು ಸೇರುವುದು. ಇದರಂತೆ ಮನುಷ್ಯನ ಅಂತಃಕರಣದಲ್ಲಿ ಕಾಮ, ಕ್ರೋಧ, ಲೋಭಗಳೆಂಬ 3 ದುಷ್ಟಗುಣಗಳು ಇರುವವರಿಗೆ ಉತ್ತಮ ಗತಿಯನ್ನು ಪಡೆಯಲಾರನು. ನೋಡ್ರಿ, ಕಾಮ ಅಂದ್ರೆ ಆಸೆ, ಕ್ರೋಧ ಅಂದ್ರೆ ಸಿಟ್ಟು, ಕಾಮ, ಕ್ರೋಧ, ಲೋಭ ನನ್ನಲ್ಲಿ ಇರಬೇಕು, ಇನ್ನೊಬ್ಬರಲ್ಲಿ ಇರಬಾರದು, ಲೋಭತ್ವ ಅಂತ. ತನ್ನ ಹಿತವನ್ನು ಸಾಧಿಸಲಾರನು, ತನಗೆ ಶ್ರೇಯಸ್ಸನ್ನು ಮಾಡಿಕೊಳ್ಳಲಾರನು. ಅವುಗಳನ್ನು ತೊಲಗಿಸಿದರೆ ನಿರಾಶಯವಾಗಿ ತನ್ನ ಊರನ್ನು ತಾನು ಮುಟ್ಟಿಕೊಳ್ಳುತ್ತಾನೆ. ಅಜೀರ್ಣವಾದಿ ಇರುವವರಿಗೆ ಅನ್ನವು ರುಚಿಸದಂತೆ ಕಾಮ ಕ್ರೋಧಾದಿಗಳು ಇರುವವನಿಗೆ ಸತ್ಸಂಗವು ಸದ್ಗುಣವು ಎಂದು ಲಭಿಸೋದಿಲ್ಲ ಅಂತವನಿಗೆ. ಈ ಕಾಮ ಇನ್ನ ಬೇಕು 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 ಬೇಕಂತ ಎಲ್ಲಿ ತನ ಅಂತಿದೆ ಅಲ್ಲಿ ತನ ದುಃಖನೇ ಅದ. ಸಾಕಂದ್ರೆ ಸುಖ, ಬೇಕೆಂಬುವುದೇ ದುಃಖ, ಸಾಕೆಂಬುವುದೇ ಸುಖ. ಸತ್ಸಂಗವು ಸದ್ಗುಣವು ರುಚಿಸಲಾರದು. ಅಜೀರ್ಣ ರೋಗವು ತೊಲಗಿ ಹೋದರೆ ಅನ್ನವು ರುಚಿಯಾಗುವಂತೆ ಕಾಮ ಕ್ರೋಧಾದಿಗಳು ತೊಲಗಿ ಹೋದರೆ ಸತ್ಸಂಗ ಸದ್ಗುಣಗಳು ರುಚಿಯಾಗುತ್ತವೆ. ವಿಭೀಷಣನ ಬೋಧೆಯು ರಾವಣನಿಗೆ ರುಚಿಸಲಿಲ್ಲ. ನೋಡು, ವಿಭೀಷಣಿಗೆ ಪರಿಪರಿಯಾಗಿ ಹೇಳಿದ, ಇದು ನಾವು ನಡೆ ಮಾರ್ಗ ದುರ್ಮಾರ್ಗ ಅದದು, ಅದನ್ನು ಬಿಡುವ ರಾವಣ ಅಂತಂದ್ರೆ ಕೂಡ ಅವನು ಕೇಳಲಿಲ್ಲ. ವಿಭೀಷಣನ ಬೋಧೆಯು ರಾವಣನಿಗೆ ರುಚಿಸಲಿಲ್ಲ. ಪ್ರಹ್ಲಾದನ ಬೋಧೆಯು ಹಿರಣ್ಯಕಶ್ಯಪನಿಗೆ ರುಚಿಸಲಿಲ್ಲ. ಯಾಕಂದ್ರೆ ಒಳ್ಳೇದು ಹೇಳಿದ್ರೆ ಅವ್ರಿಗೆ ಕೆಟ್ಟದೇ ಆತವ ಇವು. ವಿದುರನ ಬೋಧೆಯು ದುರ್ಯೋಧನಿಗೆ ರುಚಿಸಲಿಲ್ಲ. ಮತ್ತೆ ಈ ವಿದುರ ಎಂತ ಜ್ಞಾನಿ, ಹಂಗೆ ಭಕ್ತಿ ಬಹಳ. ವಿದುರನ ಮನೆಯಲ್ಲಿ ಅವಲಕ್ಕಿ ತಿಂದ್ರಂತ ಶ್ರೀಕೃಷ್ಣ ಪರಮಾತ್ಮ. ಅದೇ ದುರ್ಯೋಧನ ಮನೆಯಲ್ಲಿ ಇಷ್ಟು ಒಂದು ಗ್ಲಾಸ್ ನೀರು ಕೂಡ ಕೊಡ್ಲಿಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಭಕ್ತಿ ಇತ್ತಲ್ಲಪ್ಪ, ಅಲ್ಲಿ ನ್ಯಾಯ ಧರ್ಮ ಇತ್ತಲ್ಲಿ. ಅಲ್ಲಿ ಧರ್ಮ ಅದ, ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವ್ರನ್ನ ನಾನು ಕಾಪಾಡ್ತಂತಂದು ವಚನ ಕೊಟ್ಟರು. ರುಚಿಸಲಿಲ್ಲ. ಬಸವಣ್ಣನ ಬೋಧೆಯು ಬಿಜ್ಜಳನಿಗೆ ರುಚಿಸಲಿಲ್ಲ. ನೋಡ್ರಿ, ಜಗಜ್ಯೋತಿ ಬಸವಣ್ಣನ ಅದ್ರ ಮಾತುಗಳು ಇವರಿಗೆ ರುಚಿಸಲಿಲ್ಲ. ನೋಡು, ಯಾರಿಗೆ? ಬಿಜ್ಜಳನಿಗೆ ರುಚಿಸಲಿಲ್ಲ. ಅಕ್ಕಮಹಾದೇವಿಯ ಬೋಧೆಯು ಕೌಶಿಕನಿಗೆ ರುಚಿಸಲಿಲ್ಲ. ಅವನಿಗೆ ಏನಂತಂದ್ರೆ ಆಕಿನ ಭೋಗಿಸಬೇಕೆಂಬುದೇ ಒಂದು ಇದಿತ್ತು. ಆಕೆ ಆಳ ಹಸಿವಾದಡೆ ಭಿಕ್ಷಾಂದ್ಯಗಳುಂಟು, ತೃಷೆಯಾದಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗಲುಗಳುಂಟು. ಅಲ್ಲಮ್ಮ, ನೀನು ಇಂಥ ವಯಸ್ಸಿನ ಹೆಣ್ಮಗಳು, ನೀನು ಮನೆ ಬಿಟ್ಟು ಹೋಗ್ತಿದ್ದಿ ಹಂಗ ನೀನು ಅಂತಂತ ಯಾರೋ ಕೇಳಿದ್ರೆ
ಅವಕ್ಕೆ ಏನು ಹೇಳಿದ್ರು, ಹಸಿವಾದಡೆ ಭಿಕ್ಷಾನ್ನಗಳುಂಟು, ಭಿಕ್ಷೆ ಬೇಡ್ತೀರಿ, ಬೊಗಿಸಲೆ ಭಿಕ್ಷೆ ಬೇಡಿ ತಿಂತೀರಿ. ತೃಷೆಯಾದಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಮಲಿಕೆಂಬಕ ಆಳದೇಗಲುಗಳುಂಟು. ಕನಕಪುಡಿ ಅವು ಇವು ತೇಳು ಅವು ವಾಸ ಮಾಡಿದೆವು ಅಂತಲ್ಲಿ ಮಲಗಿದಲ್ಲ ಅಂತ. ಇಲ್ಲಕಂದ್ರೆ ಇವತ್ತು ಅಕ್ಕಮಾದಿವಿ ಅಂತ ಹೆಸರು ಬರ್ಬೇಕಾದ್ರೆ ಸಾಮಾನ್ಯ ಅಲ್ಲದು. ನೋಡು, ಕೌಶಿಕನಿಗೆ ಋಷಿಸಲಿಲ್ಲ, ಆಕಿನ ಮಾತು ಕೌಶಿಕನ ಕೇಳಿದ್ರೆ ಅವನು ಧನ್ಯನಾಗ್ತಿದ್ದ. ಅವನು ಅಕ್ಕಮಾದೇವಿ ಹೆಂಗ ಆತಿದ್ದ ಅವನು ಹಂಗೆ ಆತಿದ್ದ. ಆ ಮಾತು ಇಡಿಸಲಿಲ್ಲ, ಅವನಿಗೆ ರುಚಿಸಲಿಲ್ಲ. ಮೀರಾಬಾಯಿಯ ಬೋಧೆಯು ರಾಣನಿಗೆ ರುಚಿಸಲಿಲ್ಲ. ಕಾರಣವೇನು? ಅದರಲ್ಲಿ ಕಾಮ ಕ್ರೋಧಾದಿಗಳು ದುರ್ಗುಣಗಳು ಇರುವುದೇ ಕಾರಣ. ಈಗ ಇವು ರುಚಿ ಆಗಲಿಲ್ಲ ಅಂತಂದ್ರೆ ಕಾಮ ಕ್ರೋಧ ದುರ್ಗುಣ ಇವು ಅವನಲ್ಲಿ ತುಂಬಿಕೊಂಡಿದ್ದವು. ಸದ್ಬೋಧೆಯು ಕಾರ್ಯರೂಪದಲ್ಲಿ ಪರಿಣಮಿಸಬೇಕಾದರೆ ಅಂತಃಕರಣದಲ್ಲಿ ಕಾಮ ಕ್ರೋಧಾದಿಗಳು ತೊಲಗಿರಬೇಕು. ಈಗ ಅಂತಃಕರಣ ಮನ ಬುದ್ಧಿ ಚಿತ್ತ ಅಹಂಕಾರ ಆ ಮನುಷ್ಯರಲ್ಲಿ ಇವೆಲ್ಲ ತುಂಬಿದ್ರೆ ಹೆಂಗ ಇಳಿಸ್ತವೆ ಇವೆಲ್ಲ? ಕಾಮ ಕ್ರೋಧಾದಿಗಳು ತೊಲಗಿರಬೇಕು. ಸೂರ್ಯ ಚಂದ್ರರುಗಳು ರಾಹು ಕೇತುಗಳಿಂದ ಬಿಡಲ್ಪಟ್ಟಂತೆ, ಗಜೇಂದ್ರನು ಮೊಸಳೆ ಹಿಡಿತದಿಂದ ಬಿಡಲ್ಪಡುವಂತೆ, ಬಂಧನದಲ್ಲಿದ್ದವನು ಕಾರ್ಯಗ್ರಹದಿಂದ ಬಿಡಲ್ಪಟ್ಟಂತೆ. ನೋಡು, ಒಂದು ಮೊಸಳೆ ಆನೆ ಹಿಡ್ಕೊಂಡಿತ್ತು, ಮತ್ತೆ ಅದು ಬುಟ್ಟಗಾಲ ಅದಕ್ಕೆ ಸುಖ ಆಗಿತ್ತು. ಈಗ ಅವನು ತಪ್ಪು ಮಾಡಿ ಜೈಲಿಗೆ ಹೋಗ್ಯಾನ, ಮತ್ತೆ ಜೈಲಿಗಿರತಾನ, ಮತ್ತೆ ಅವನಿಗೆ ದುಃಖನೇ. ನೋಡು, ಯಾವಾಗ ಬಿಡುಗಡೆ ಆದ? ನಾವು ಇಲ್ಲಿ ಅಜ್ಞಾನದಿಂದ ಎಂದು ಬಿಡುಗಡೆ ಆಯ್ತೀವಿ ಅವತ್ತೇ ನಮ್ಗೆ ಸುಖ. ಅಜ್ಞಾನ ಅಂತಂದ್ರೆ ಏನು ಅಂದ್ರೆ ತಪ್ಪು ತಿಳುವಳಿಕೆ. ಏನು ಹೇಳಲಿ ಅನ್ನ ಅಜ್ಞಾನ ವಶವಿದು ನಾನು ನನ್ನನ್ನ ಮರೆತೆ. ಕೂಡೂರು ಭಾಷೆ ಗೊತ್ತಾದವ್ರು ಎಂತ ಜ್ಞಾನಿಗಳವರು. ಏನು ಹೇಳಲಿ, ಏನು ಹೇಳಪ್ಪ ಅವರು, ಏನು ಹೇಳಲಿ ಅನ್ನ ಅಜ್ಞಾನ ವಶದಿಂದ ನಾನು ನನ್ನನ್ನ ಮರೆತೆ. ಶಿಷ್ಯ ಮಗತ್ತಿನಲ್ಲಿ ಅಜ್ಞಾನ ವಶದಿಂದ ಮರೆತೆ. ನಾನಾ ಜನ್ಮವು ತಿರುಗಿ ಒಂದಲ್ಲ 83,99,999 ಹೀನ ಜನ್ಮಗಳು. ನಾಯಿ ಹಂದಿ ಕತ್ತೆ ಹೇಳಕ್ ಬರಲಾರ್ದಂತ ಜನ್ಮಗಳು ನಾವೆತ್ತೀವಿ. ಅದಕ್ಕೆ ಅನಿಮಿತ್ಯವರಿಗಳೆನಿಸುವ ಕಾಮಾದಿಗಳಿಗೆ ತನು ಅನೇಕವನಿತ್ಯ ಭವಭಾವಗಳಲ್ಲಿ ನಿನಗೊಂದು ದೇವಿದನ್ನು ತೊಟ್ಟು. ನೋಡ್ರಿ, ಮಾನವ ಜನ್ಮ ಬರ್ಬೇಕಾದ್ರೆ ಎಷ್ಟು ಕಷ್ಟ ಅದು. ಇಷ್ಟು ನಾವು ಏನು ಅಂತಂದ್ರೆ 83,99,999 ಹೀನವಾದಗಳು ಜನ್ಮಗಳು ಎತ್ತಿ 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 ಈಗ ನಮ್ಗೆ ಮಾನವ ಜನ್ಮ ಬಂದದ. ಅದಕ್ಕೆ ಅವರು ಪುರಂದರದಾಸರಂದರು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಲು ಬೇಡ ಉತ್ಸಪ್ಪಗಳಿರ. ನೋಡು, ನಿನಗೊಂದು ದೇಹವಿದನ್ನು ತೊಟ್ಟು. ಈ ದೇಹ ಬಂದದ, ಇದರಿಂದ ಪಾಪ ಮಾಡಿ ನರಕಕ್ಕೆ ಹೋಗಾಗ ಬರ್ತದ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಾಗ ಬರ್ತದ. ಒಂದು ಶ್ರೀ ಗುರು ಮುಖದಿಂದ ಶಾಸ್ತ್ರ ಕೇಳಿಕೇಸಿ ನಮ್ಮನ್ನು ನಾವು ತಿಳಿದು ಕೇಸಿ ಈ ಜನ್ಮದಿಂದ ಬಿಡುಗಡೆ ಆಗಕ್ಕೂ ಇದೇ ಜನ್ಮ, ಇದೇ ಮಾನವ ಜನ್ಮನೇ ಬೇಕು. ಎಂತ ಮಾನವ ಜನ್ಮ ಏನು ಕೊಟ್ಟರು ಸಿಕ್ಕಿತ್ತಪ್ಪ ಇದು. ಈಗ ಬಂದದ ಶ್ರೀ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುಗಳಿಗೆ ಶರಣಾಗತನಾಗಿ ನೀವು ದಿನನಿತ್ಯ ಗುರುಗಳು ಹೇಳ್ತಾರೆ. ಯಾಕಂದ್ರೆ ಗುರುಗಳು ಒಂದು ಸ್ವಲ್ಪ ಅಸ್ತವ್ಯಸ್ತ ಅಂತಂದ್ರೆ ಅವರು ನಾಲಿಗೆ ಸ್ವಲ್ಪ ಹೊಡೆದದ. ಇಲ್ಲಕಂದ್ರೆ ಗುರುಗಳ ಮುಖನ್ನೇ ಕೇಳಬೇಕು. ಮುಂದಿನ ಒಂದಿದು ಗುರುಗಳು ಹೇಳ್ಯಾರ ಮರ್ಲಿಗಪ್ಪ ಮಾತಾಡ್ಬೇಕಂತಂದು ತಿಳಿದಷ್ಟು ಮಾತಾಡಿ, ಏನಿಲ್ಲ ಇಲ್ಲಿ ಗುರುಗಳು ಮುಂದೆ ಬರ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ
ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮಃ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ವಂದೇ ಸಿದ್ಧಾರೂಢಯತೀಶ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢರ ಪವಿತ್ರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಪಾದಾರ ಬಿಂದುಗಳಿಗೆ ನಮಸ್ಕರಿಸುತ್ತಾ, ಸದ್ಗುರು ಶ್ರೋತ್ರಿಯ ಬ್ರಹ್ಮಲೀನ ಬಸವಾನಂದ ತಾತನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮೋಕ್ಷಾಪೇಕ್ಷಿಗಳಿಗೆ ತತ್ವಮಸಿ ವಾಕ್ಯವನ್ನು ಬೋಧಿಸಿ ದಿನನಿತ್ಯ ನಮಗೆ ಶ್ರವಣವನ್ನು ಮಾಡಿಸುತ್ತಿರುವಂಥ ಶ್ರೀ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಅಪ್ಪಾಜಿಯವರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಇಂದಿನ ಒಂದ್ಸಲ ನನಗೆ ಅಣ್ಣವ್ರು ಯಾರು ಹೇಳಪ್ಪ ಅಂತಂದ್ರು, ಅಪ್ಪ ನಾನು ಅಪ್ಪ ಹೇಳೋವರೆಗೆ ನಾನು ಮಾಡೇ ಮಾತಾಡಂಗಿಲ್ಲಪ್ಪ, ನಾನು ಅಲ್ಲೇ ಅಂತ ಹೇಳಿದ್ದೆ. ಆದರೆ ಇವತ್ತು ಅವ್ರು ಹೇಳಿದ್ರು ಅಂದ್ರೆ ನಾನು ಏನು ಹೇಳ್ಬೇಕು ಅಂತಂದ್ರೆ ಅನ್ಕೊಂಡೆ. ಅದರಲ್ಲಿ ಕುಂತಾಗ ನೋಡಮ್ಮ ಏನು ಅನ್ನಿಸ್ತದ ಅದನ್ನು ಹೇಳಮ್ಮ. ಗುರುವಿನ ಆಜ್ಞೆಯ ಮೀರದೆ ನಡೆದವನಿಗೆ ನರ ಅನ್ನಬಾರ್ದು, ಅವನಿಗೆ ಹರ ಅನ್ಬೇಕು ಅನ್ನೋದು ಕೇಳಿದ್ದೆ. ಹಾಗಾಗಿ ಇವತ್ತು ಅವರು ಆಜ್ಞೆಯ ಮೇರೆಗೆ ನಾನು ಒಂದು ತಿಳಿದಷ್ಟು, ನನ್ನ ಮತಿಗೆ ತಿಳಿದಷ್ಟು ಒಂದು 4 ಮಾತುಗಳನ್ನು ಹಾಡ್ತೀನಿ. ದಿನನಿತ್ಯ ಸತ್ಸಂಗ ಮಾಡೋವನಿಗೆ ತಾನೇ ತಿಳಿತದ, ಹೊಳಿತದ, ಉಳಿತದ ಅನ್ನುವಂಥದ್ದನ್ನು ನಾವು ಅಪ್ಪವ್ರ ಮುಖಾಂತರ ಕೇಳಿವಿ. ಒಂದ್ಸಲ ಸತ್ಸಂಗ ಮಾಡಿದರೆ ಅದರ ಫಲ ಏನಾಗ್ತದಪ್ಪ ಅಂತಂದ್ರೆ, ವಶಿಷ್ಠರ ಆಶ್ರಮಕ್ಕೆ ವಿಶ್ವಾಮಿತ್ರ ಬಂದಿದ್ರಂತ. ಆ ವಿಶ್ವಾಮಿತ್ರ ಬಂದಾಗ ಈ ಸತ್ಸಂಗದ ಫಲ ಏನು ಅಂತ ಆತ ಕೇಳಿದ್ರಂತ. ಅದಕ್ಕಿಂತ ಮುಂಚೆ ವಿಶ್ವಾಮಿತ್ರ ಮಟ್ಟಕ್ಕೆ ವಶಿಷ್ಠರು ಹೋಗಿದ್ರಂತ. ಅವಾಗ ಅವರು ಅಲ್ಲಿ ಯಾಗಗಳನ್ನು ಮಾಡಿದಾಗ ವಶಿಷ್ಠರಿಗೆ 1000 ಗೋವುಗಳನ್ನು ದಾನ ಮಾಡಿದ್ರಂತ. ಅದೇ ಸಲ ಈ ವಶಿಷ್ಠರ ಆಶ್ರಮಕ್ಕೆ ವಿಶ್ವಾಮಿತ್ರ ಬಂದಾಗ ಈತ ಏನು ಕೊಡ್ತಾನ ನೋಡಮ್ಮ ಅಂತ ತಿಳ್ಕೊಂಡು ಅವರು ಕೇಳಿದಾಗ ವಶಿಷ್ಠರು ಅಂದ್ರಂತೆ, ಈ ಸತ್ಸಂಗದ ಫಲ ಕೊಡ್ತೀನಪ್ಪ ನಿನಗೆ, ಅರ್ಧ ಗಳಿಗೆ ಸತ್ಸಂಗದ ಫಲ ಕೊಡ್ತೀನಿ, ನನ್ನಲ್ಲಿ ಏನಿಲ್ಲ ಕೊಡಾಕ ಅಂತಂದಾಗ ಅವಾಗ ಆ ಸತ್ಸಂಗದ ಅರ್ಧ ಗಳಿಗೆ ಸತ್ಸಂಗದ ಫಲ ಏನು ಕೊಡ್ತಾನಾಯ್ತಾ ಅಂತ ತಿಳ್ಕೊಂಡು ಆಶ್ಚರ್ಯ ಆಗಿ ಮತ್ತೆ ಅವರ ಉಳಿಸ್ಟ್ರ ಪ್ರಶ್ನೆ ಮಾಡಿದ್ರಂತ, ಸತ್ಸಂಗದ ಫಲ ನೀನ್ ಏನು ಕೊಡ್ತೇಪ್ಪ, ಅದು ಏನು ಅಂತಂದ್ರೆ ಆ ಸತ್ಸಂಗದ ಫಲ ಮೂವರಿಗೆ ಗೊತ್ತದಪ್ಪ ಅಂತ ಹೇಳಿದನಂತ. ಯಾರ್ಯಾರಿಗೆ ಗೊತ್ತದಪ್ಪ ಅಂದ್ರೆ, ಒಂದು ಸೂರ್ಯದೇವನಿಗೆ ಗೊತ್ತು, ಒಂದು ಅಗಸ್ತ್ಯನಿಗೆ ಗೊತ್ತು, ಒಂದು ಆದಿಶೇಷನಿಗೆ ಗೊತ್ತು ಅಂತಂದಂತ. ಅವಾಗ ಅವರು 3ರನ್ನ ಕರೆದುಕೊಂಡು ಬಾ ನೀನು ಅಂತ ಹೇಳಿದನಂತ. ಹೇಳಿದಾಗ ಅವಾಗ ವಿಶ್ವಾಮಿತ್ರ ಸೂರ್ಯದೇವನಲ್ಲಿಗೆ ಹೋದನಂತ. ಏನಪ್ಪಾ ಸೂರ್ಯದೇವ, ವಶಿಷ್ಠರು ಯಜ್ಞ ಮಾಡಕತ್ತಾರ, ಅವರು ಆ ಸತ್ಸಂಗದ ಫಲ ಏನು ಅಂತ ನೀವು 3ರಿಗೆ ಗೊತ್ತಂತ, ಅದಕ್ಕೆ ನೀನು ಇಲ್ಲಿ ಬರ್ಬೇಕಂತ ಅಂತ ಕೇಳಿದಾಗ ಅವಾಗ ಸೂರ್ಯದೇವ ಹೇಳ್ತಾನಂತ, ಇಲ್ಲಪ್ಪ ದಿನನಿತ್ಯ ನಾನು ಇಲ್ಲಿ ಜಗ ಬೆಳಗಬೇಕಾಗ್ಯದ, ಈ ಜಗ ಬೆಳಗಂತ ವಸ್ತು ಏನಾದರೂ ಒಂದು ಹಿಡು ಇಲ್ಲಿ ಇಟ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದನಂತ. ಹೇಳಿದಾಗ ಅವಾಗ ವಾಪಸ್ ಬಂದಂತ. ವಾಪಸ್ ಬಂದ್ಗೇಸಿ ಸೂರ್ಯದೇವ ಬರ್ಲಿಲ್ಲಪ್ಪ ಅಂತ ತಿಳ್ಕೊಂಡು ಮತ್ತೆ ಅಗಸ್ತ್ಯನಲ್ಲಿಗೆ ಹೋದನಂತ. ಅಗಸ್ತ್ಯನಲ್ಲಿಗೆ ಹೋದಾಗ ಅಗಸ್ತ್ಯ, ಅಪ್ಪ ನೀನು ವಿಶ್ವಾಮಿತ್ರ ವಶಿಷ್ಠರು ಯಾಗ ಮಾಡಕತ್ತಾರ, ಅಲ್ಲಿ ಸತ್ಸಂಗದ ಫಲ ಅರ್ಧ ಗಳಿಗೆ ಸತ್ಸಂಗದ ಫಲ ಕೊಡ್ತಾನಂತ, ಅದು ನೀವು 3ರಿಗೆ ಗೊತ್ತಂತ, ನೀನು ಬರ್ಬೇಕಂತ ಅಂತಂದಾಗ ಅವಾಗ ಇಲ್ಲಪ್ಪ, ಈ ವಿಂಧ್ಯಾದ್ರಿ ಬೆಟ್ಟದ ಮೇಲೆ ನಾನು ಕುಂತ್ಕೊಂಡಿನಿ, ಒಂದು ಕ್ಷಣ ನಾನು ಬಿಟ್ರೆ ಬೆಳೆದು ಬೆಟ್ಟ ದೊಡ್ಡದಾಗಿ ಹೋಗ್ಬಿಡ್ತದ, ಹಂಗಾಗಿ ನಾನು ಬರಕ್ ಬರದಲ್ಲ, ಇದು ಬೆಳಿಲಾರ್ದಂತ ಒಂದು ವಸ್ತು ಏನಾದ್ರು ಇಲ್ಲಿ ಇಡು ಅಂತಂದಾಗ, ಇಲ್ಲ ನೀವೇನೋ ಬೇಕಂತ ನನಗ ಜಗಳ ಇದು ಮಾಡಕತ್ತೀರಿ, ನೀವೆಲ್ಲರೂ ಒಂದೇ ಇರಿ, ಮಾತಾಡ್ಕೊಂಡಿರಿ, ಹಂಗಾಗಿ ನನ್ನ ಇದು ಮಾಡಕತ್ತೀರಿ ಅಂತ ತಿಳ್ಕೊಂಡು ಮತ್ತೆ ವಾಪಸ್
ವಾಪಸ್ ಬಂದಾಗ ಆದಿಶೇಷನ ಅಲ್ಲಿಗೆ ಹೋಗ್ತಾನ. ಆದಿಶೇಷ ವಶಿಷ್ಠರು ಯಾಗ ಮಾಡಕತ್ತಾರ. ಆ ಯಾಗದಲ್ಲಿ ಹೋದಾಗ ಆ ಸತ್ಸಂಗದ ಅರ್ಧಗಳಿಗೆ ಸತ್ಸಂಗದ ಫಲ ಕೊಡ್ತಾರಂತ. ಆ ಸತ್ಸಂಗದ ಫಲ ನೀವು ಮೂವರಿಗೆ ಗೊತ್ತಂತ, ಅದಕ್ಕೆ ನೀನು ಬರಬೇಕು ಅಂತಂದಾಗ, ಇಲ್ಲಪ್ಪ ಈ ಭೂಮಿನ ಒತ್ತಗಳು ನಿಂತೀನಿ, ಇದು ಒತ್ತಗಳಂತ ಭಾರ ಯಾವ್ದಾದ್ರು ಒಂದು ವಸ್ತು ನಿನ್ನಲ್ಲಿ ಇದ್ರೆ ಹಿಡು, ನಾನು ಬರ್ತೀನಿ ಅಂತಂದಾಗ, ಇಲ್ಲ ನೀವು ಬರಂಗಿಲ್ಲ, ನೀವೆಲ್ಲರೂ ಒಂದೇ ಇರಿ ಅಂತ ತಿಳ್ಕೊಂಡು ಬಂದು ಮತ್ತೆ ವಶಿಷ್ಠರಿಗೆ ವಿಶ್ವಾಮಿತ್ರ ಜಗಳಾಡ್ತಾನಂತ. ಜಗಳಾಡಿದಾಗ, ಇಲ್ಲ ನಡೆಯಪ್ಪ, ಯಾಕೆ ಆಡ್ತಿದ್ದೆ, ನಡಿ ನಾನು ಬರ್ತೀನಿ ಅಂತ ತಿಳ್ಕೊಂಡು ಇಬ್ಬರು ಹೋದ್ರು ಅಂತ ಸೂರ್ಯದೇವನಲ್ಲಿಗೆ ಹೋದಾಗ, ಸೂರ್ಯದೇವ ಬಾರಪ್ಪ, ವಿಶ್ವಾಮಿತ್ರ ಜಗಳ ತೆಗ್ದಾನ, ಮತ್ತೆ ಅತಗ ಸತ್ಸಂಗದ ಫಲ ನಾನು ತಿಳಿಸ್ಬೇಕಾಗ್ಯದ. ಯಾಕಂದ್ರೆ ಸತ್ಸಂಗ ಅನ್ನೋದು ಏನು ಅಂತಂದು ಎಲ್ಲರಿಗೂ ತಿಳಿಸ್ಬೇಕಾಗ್ಯದ, ಇತ್ತಿಗೆ ಸತ್ಸಂಗದ ಫಲ ಕೊಡ್ಬೇಕಾಗ್ಯದ ಬಾ ಅಂತಂದಾಗಪ್ಪ. ಮತ್ತೆ ಇದು ಜಗ ಬೆಳಗಬೇಕಾದ್ರೆ ಏನು ಅಂತಂದ್ರೆ, ಅವರಲ್ಲಿ ಒಂದು ವಜ್ರದ ಮಣಿ ಇರ್ತದಂತ, ಮುಕ್ತ ಮಣಿ. ಆ ಮಣಿ ಬೆಳಗ್ಲಕ್ಕಿಟ್ರಂತ. ಅವಾಗ ಸೂರ್ಯದೇವ ಅಲ್ಲಿಗೆ ಬಂದನಂತ. ಅಲ್ಲಿ ಆದ್ಮೇಲೆ ಮತ್ತೆ ಅಗಸ್ತ್ಯನಲ್ಲಿಗೆ ಹೋದ್ರು. ಅಗಸ್ತ್ಯನಲ್ಲಿಗೆ ಹೋದಾಗ ಅಗಸ್ತ್ಯ ಮಹರ್ಷಿ, ಬರ್ಬೇಕಪ್ಪ, ನೀನು ವಿಶ್ವಾಮಿತ್ರ ಜಗಳ ತೆಗ್ದಾನ, ಆತಗ ಸತ್ಸಂಗದ ಫಲ ನಾವು ಕೊಡ್ಬೇಕಾಗ್ಯದ, ನೀನು ಬಾ ಅಂತಂದಾಗಪ್ಪ. ಮತ್ತೆ ವಿಂಡಾದ್ರಿ ಬೆಟ್ಟ ಇದು ಒಂದು ಕ್ಷಣ ಬಿಟ್ರೆ ಇಷ್ಟೊಂದು ಬೆಳೀತದ. ಮತ್ತೆ ಇದು ಹೆಂಗ ಅಂದ್ರೆ ತನ್ನ ಕೈಯಾಗಿರ್ತಕ್ಕಂಥ ಕಮಾಂಡಲ್ ಆ ವಿಂಡಾದ್ರಿ ಬೆಟ್ಟದ ಮೇಲೆ ಇಟ್ಟನಂತ. ಅವಾಗ ಆತನು ಬಂದಂತ. ಇನ್ನು ಆದಿಶೇಷನಲ್ಲಿಗೆ ಹೋದಾಗ ಆದಿಶೇಷ, ಬಾಪ ವಿಶ್ವಾಮಿತ್ರ ಹಿಂಗ ಜಗಳ ತೆಗದಾನ, ನಾನು ಸತ್ಸಂಗದ ಫಲ ಅವ್ರಿಗೆ ತೋರಿಸ್ಬೇಕಾಗ್ಯದ, ಕೊಡಬೇಕಾಗ್ಯದ ಅಂತಂದಾಗ, ಆಯ್ತಪ್ಪ, ಇಲ್ಲಿ ಮತ್ತೆ ಇದು ಭೂಮಿಯನ್ನ ಒತ್ತಗೊಂಡಿಂದ್ರಂತ ವಸ್ತು ನಿನ್ನಲ್ಲಿ ಏನಾದ್ರೂ ಇದ್ರು ಹಿಡು ಅಂತಂದಾಗ ತನ್ನ ಕೈಯನ್ನ ಗಜದಂಡವನ್ನ ಹಿಟ್ಟನಂತ. ಅವಾಗ 3 ಜನ ಬಂದಾಗ ವಶಿಷ್ಠರಿಗೆ ಸಾಷ್ಟಾಂಗ ಹಾಕಿದನಂತ ವಿಶ್ವಾಮಿತ್ರ. ಅಪ್ಪ, ಸತ್ಸಂಗದ ಫಲ ಬಹಳ ದೊಡ್ಡದದ, ಅದಕ್ಕೆ ಸತ್ಸಂಗ ಮಾಡಿದವರಿಗೆ ಇದು ಗೊತ್ತಾಗ್ತದ ಅಂತ ತಿಳ್ಕೊಂಡು ಅಂತ ಸತ್ಸಂಗ ನಾವು ದಿನನಿತ್ಯ ಮಾಡ್ತೀವಿ ಅಂದಾಗ, ಅದಕ್ಕೆ ನನ್ನ ಮನಸ್ಸಿಗೆ ಒಂದು ಖುಷಿ ಆಯ್ತು. ಗುರುಗ ಹೇಳ್ಯಾರ ಅಂದಾಗ, ನೋಡಮ್ ನಾವು ತಿಳಿದಷ್ಟು ಏಟಾದ್ರದ್ದು ಹೇಳಮ್ ಅನ್ನುವಂತ ಆ ಮನುಷ್ಯನ್ಯಾಗ ಮಾಡಿ ಒಂದು ಸತ್ಸಂಗದ ಫಲ ಹೇಳಿದೆ. ಈಗ ಒಂದು ಪದ್ಯ ತಗೊಂಡು ನಾವು ಮಾತಾಡ್ತೀವಿ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ. ಮನುಷ್ಯ 84 ಲಕ್ಷ ಜೀವರಾಶಿಗಳನ್ನೆತ್ತಿ ಬಂದೀವಿ ಅಂದಾಗ ಯಾವ ಪ್ರಾಣಿ ಪಕ್ಷಿಗಳಿಗೆ ಮುಕ್ತಿ ಇಲ್ಲ. ಆದ್ರೆ ಮನುಷ್ಯ ಜನ್ಮದಲ್ಲೇ ಮುಕ್ತಿ ಪಡ್ಕೋಬೇಕು ಅನ್ನುವಂಥದ್ದು ಸ್ಮೃತಿ ಎಲ್ಲ ಹೇಳ್ತಾವ. ಹಂಗಾಗಿ ಮನುಷ್ಯ ಜನ್ಮಕ್ಕೆ ನಾವು ಬಂದೀವಿ ಅಂತಂದಾಗ ಶ್ರೀ ಗುರು ವಚನೋಪದೇಶವ ಆಲಿಸಲೇಬೇಕು, ಉಪದೇಶ ಪಡಿಲೇಬೇಕು. ಅಂದಾಗ ಮಾತ್ರ ನರ ಮನುಷ್ಯರಿಗೆ ಮುಕ್ತಿ ಆಗ್ತದ. ಮುಕ್ತಿ ಯಾವಾಗ ಆಗ್ತದ ಅಂತಂದಾಗ ಅಂತ ದಿನನಿತ್ಯ ಸತ್ಸಂಗ ಶ್ರವಣ ಮಾಡಿದಾಗ ಮಾತ್ರ ಮುಕ್ತಿ ಆಗ್ತದ. ಶ್ರೀ ಗುರು ವಚನೋಪದೇಶವ ಆಲಿಸಿದಾಗಲೇ ಆಗ್ತದೇನೋ ಅಂತಂದ್ರೆ ಆಗಂಗಿಲ್ಲ. ಇನ್ನು ಮುಂದೆ ಮತ್ತೆ ಅವಕ್ಕ ದೃಷ್ಟಾಂತಗಳು ಹೇಳಿಕೆಂತ ಅವ್ರು ಉಪದೇಶ ಮಾಡ್ಕೊಂತ ಹೋಗ್ತಾರ. ಅವಾಗ ಶ್ರೀ ಗುರುವಿನ ಉಪದೇಶ ಅಂದ್ರೆ ಆತ್ಮ ಸ್ವರೂಪದ ಜ್ಞಾನವನ್ನ ಮಾಡಿಕೊಂಡು ವಾಕ್ಯಗಳ ಉಪದೇಶಗಳು ಅಂತಾರ. ಅಂತ ವಾಕ್ಯಿಗೆ ನಾವೆಲ್ಲರೂ ಮಾತಾಡ್ತೀವಿ, ಆದ್ರೆ ಮಾತು ಆಗ್ತದ. ಆದ್ರೆ ಸದ್ಗುರುಗಳು ಸ್ವತ್ರಿಯ ಬ್ರಹ್ಮನಿಷ್ಠರವ್ರು ಮಾತದಂದ್ರೆ ಅವ್ರ ವಚನ ಅಂತ ನಮ್ಗೆ ಅರ್ಥ. ಆ ವಚನನೇ ನಮ್ಗೆ ಅಮೃತ. ಅಂತ ವಚನ ನಾವು ಸೇವಿಸಿದೀವಿ ಅಂದ್ರೆ ನಾವು ಅಮೃತ ಸೇವಿಸಿದಂಗ ಆಗ್ತದ, ನಾವು ಅಮರರಾಗ್ತೀವಿ, ಮುಕ್ತರಾಗ್ತೀವಿ ಅನ್ನುವಂಥದ್ದು ಹೇಳ್ತದ. ಅಂತ ಉಪದೇಶವನ್ನು ನಾವು ಶ್ರೀ ಗುರು ಮುಖದಿಂದ ಕೇಳಬೇಕು. ಇದಕ್ಕೆ ಶ್ರವಣ ಅಂತಾರ. ಕೇಳಿದ ಉಪದೇಶವನ್ನ ಸರಿಯಾಗಿ ಚಿಂತನೆ ಮಾಡಿ ಗಟ್ಟಿಯಾಗಿ ಮಾಡಿಕೊಳ್ಬೇಕು. ಇದಕ್ಕೆ ಮನನ ಅಂತಾರ. ಈ ರೀತಿಯಾಗಿ ಮನನ ಮಾಡಿಕೊಂಡು ಇಂಥ ಜ್ಞಾನವನ್ನ ಆರಂಭದಲ್ಲಿ ನಾವು ತಗೊಂಡು ಇದೇ ಸ್ಥಿತಿಯಲ್ಲಿದ್ರೆ ನಮ್ಮ ಆತ್ಮ ಸ್ವರೂಪ ನಮಗೆ ಕಾಣ್ತದ ಗುರು ಮುಖಾಂತರ. ಯಾಕಂದ್ರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಿದ ಮುಕ್ತಿ. ಗುರು ತೋರಿಸಲೇಬೇಕು ಅಂತ ನಾವು ಆ ಉಪದೇಶ ವಚನ ಉಪದೇಶಗಳಿಂದನೇ ನಮ್ಮ ಆತ್ಮ ಸ್ವರೂಪಕ್ಕೆ ನಾವು ಹೋಗಬೇಕು ಅನ್ನುವಂಥದ್ದು ಶ್ರುತಿ ವಾಕ್ಯದ. ಅದಕ್ಕೆ ಇಂಥ ಸ್ಥಿತಿಗೆ ನಿಧಿಧ್ಯಾಸ ಅಂತಂತೀವಿ ನಾವು. ಈ ಕ್ರಮದಲ್ಲಿ ಶ್ರೀ ಗುರುವಿನ ಉಪದೇಶ ಕೇಳಿ ಸಾಧನೆ ಮಾಡಿದರೆ ನರರಿಗೆ ಮುಕ್ತಿ ಆಗುತ್ತದೆ ಅಂತ ಕೇವಲ ಕೇಳಿದ ಮಾತ್ರ ಗುಣ ಮೋಕ್ಷ ಆಗುವುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾಕಂದ್ರೆ ಕೈವಲ್ಯ ಪದ್ಧತಿಯಲ್ಲಿ 5 ಸ್ಥಳಗಳಲ್ಲಿ ಮೊದಲನೇ ಸ್ಥಳನೇ ಶಿವಕಾರುಣ್ಯ ಸ್ಥಳ. ಇದರಲ್ಲಿ ಜೀವ ತಾನು ಮಾಡಿದ ಅನೇಕ ಅಪರಾಧಗಳನ್ನ ಶಿವನ ಮುಂದೆ ನಿವೇದಿಸಿಕೊಳ್ತಾನೆ.
ಅದು ಶಿವಕಾರುಣ್ಯ ಸ್ಥಳದಲ್ಲಿ. ಮತ್ತೆ ನಾನು ಇಂತಹ ಪಾಪಗಳನ್ನು ಮಾಡಿದ್ದೇನೆ ಗುರುದೇವ, ಅವುಗಳಿಗೆ ನೀನು ಕ್ಷಮಿಸಬೇಕು ಎಂದು ಆ ಶಿವನನ್ನು ಅನೇಕ ರೀತಿಯಿಂದ ಪರಿಪರಿಯಿಂದ ಪ್ರಾರ್ಥನೆ ಮಾಡ್ತಾನಂತ. ಅವನ ಕೃಪೆಯಿಂದ ಸಂಪಾದಿಸಿಕೊಳ್ಳಬೇಕು ಅಂತ ಶಿವಕಾರುಣ್ಯ ಸ್ಥಳದಲ್ಲಿ ಆ ಶಿಷ್ಯ ಗುರುಗಳಲ್ಲಿ ಪರಿಪರಿಯಿಂದ ಬೇಡ್ಕಂತಾನ. ಮತ್ತೆ ಎರಡನೇ ಸ್ಥಳ ಏನ್ ಹೇಳ್ತದಪ್ಪ ಅಂತಂದ್ರೆ ಜೀವ ಸಂಬೋಧನಾ ಸ್ಥಳ. ಆ ಜೀವ ಸಂಬೋಧನಾ ಸ್ಥಳದಲ್ಲಿ ಏನ್ ಹೇಳ್ತದ, ಜೀವನನ್ನು ಎಚ್ಚರಿಸುವಂತ ಕೆಲಸ ಮಾಡ್ತದೆ. ಲೇ ಜೀವನೇ, ನಿನ್ನ ಸಂಸಾರದ ಮೇಲಿನ ಮೋಹ ಬುದ್ಧಿಯಿಂದಲೇ ನೀನು ಅನೇಕ ದುಃಖಗಳಿಗೆ ಒಳಗಾಗಿದ್ದಿ. ನೀನು ನಿನ್ನ ಜನನ ಮರಣಗಳಿಗೆ ಸಿಲುಕಿಕೊಂಡಿದ್ದಿ. ನಿನಗೆ ದುಃಖ ಕೊಡತಕ್ಕಂತ ಬೇರೆ ಯಾರು ಇಲ್ಲ, ಕೇವಲ ನಿನ್ನ ಸಂಸಾರದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ನೀನು ಯಥಾರ್ಥ ಜ್ಞಾನ ತಿಳಿದುಕೊಂಡು ಸಾಗು ಅಂತ ಅಲ್ಲಿ ಎಚ್ಚರಿಸ್ತಿದ್ದ. ಅದಕ್ಕೆ ನಾವು ಇಷ್ಟೊತ್ತನ್ನು ಪದಾಡಿದ್ವಿ, ಯಾವ್ದಪ್ಪ ನಮ್ಗೆ ಮೋಹ, ಯಾವ್ದು ಬಿಡುಗಡವಲ್ದಂದ್ರೆ ಸಿರಿ ಸೌಭಾಗ್ಯ ಎಂಬ ಮೋಹವೇ ದುಃಖ, ದುರಿತವೆಂತೆಂಬ ನಮ್ಮ ಮಲ್ಲಿ ಇಟ್ಕೊಂಡಂತ ಮೋಹನೇ ನಮ್ಗ ಅದು ದುಃಖ ಕೊಡಕತ್ತದ. ಅಂತ ದುಃಖವನ್ನ ಕಳ್ಕೊಳ್ಬೇಕಾದ್ರೆ ಇಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಹತ್ರ ದಿನನಿತ್ಯ ನಾವು ಶ್ರವಣವನ್ನ ಮಾಡಿಕೊಂಡು, ಆ ಶ್ರವಣ ಮಾಡಿದ್ದನ್ನ ಮನನ ಮಾಡಿಕೊಂಡಿದ್ದನ್ನ ನಿಧಿಧ್ಯಾಸ ಮಾಡಿಕೊಂಡಾಗ ಅವಾಗ ನಮ್ಗ ಒಂದು ಸತ್ಸಂಗದ್ದು ನಾವು ಮುಕ್ತಿ ಪಡೆಯೋಕ ಸಾಧನೆಗೆ ದಾರಿನ ಸಿಗ್ತದೆ. ಮತ್ತು ಆ ಜೀವ ಸಂಬೋಧನಾ ಸ್ಥಳ ಇನ್ನು ಮೂರನೇ ಸ್ಥಳ ನೀತಿ ಕ್ರಿಯಾಚರ್ಯ ಸ್ಥಳ. ಆ ನೀತಿ ಕ್ರಿಯಾ ಸ್ಥಳದಲ್ಲಿ ಏನ್ ಹೇಳ್ತದಪ್ಪ ಅಂತಂದ್ರೆ, ಮಾನವನು ದುರಾಚಾರವನ್ನು ಬಿಟ್ಟು ಸದಾಚಾರನಾಗಿರಬೇಕು ಅಂತ ಮೂರನೇ ಸ್ಥಳ ಹೇಳ್ತದೆ. ಈ ಸದಾಚಾರ ಅಂದ್ರೆ ಏನಪ್ಪಾ ಅಂತ ನಮಗೆ ತಿಳಿಲಿಲ್ಲ ಅಂತಂದ್ರೆ, ದುಷ್ಟ ಕೃತ್ಯಗಳು ಮಾನವನಿಗೆ ದುಃಖವೇ ಪ್ರಾಪ್ತಿ ಆಗ್ತವೆ. ಇಂಥ ಸದ್ಗುಣ ಸದಾಚಾರಗಳಿಂದ ಸುಖವು ನಿನಗೆ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಸದ್ಗುಣಗಳನ್ನೇ ಸಂಪಾದನೆ ಮಾಡು ಎಂದು ಹೇಳ್ತಕ್ಕಂಥದ್ದೇ ಮೂರನೇ ಸ್ಥಳ, ಅದು ನೀತಿ ಕ್ರಿಯಾ ಸ್ಥಳ. ಮತ್ತಿನ್ನ ನಾಲ್ಕನೇ ಸ್ಥಳ ಏನಪ್ಪಾ ಅಂದ್ರೆ ಯೋಗ ಪ್ರತಿಪಾದನಾ ಸ್ಥಳ. ಈ ಯೋಗ ಪ್ರತಿಪಾದನಾ ಸ್ಥಳ, ಇದರಲ್ಲಿ ಜೀವನಿಗೆ ಚಿತ್ತ ಚಾಂಚಲ್ಯದ ಮೂಲಕವಾಗಿ ದುಃಖ ಸಂಭವಿಸ್ತದಂತ. ಆದ್ರೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿಯಾಗಿ ದುಃಖನೇ ಸಂಭವಿಸ್ತದ. ಆದ್ರೆ ಅದನ್ನ ಮತ್ತೆ ಹರಿಬೇಕು. ಹೆಂಗ ಹರಿಬೇಕಪ್ಪ ಅಂತಂದ್ರೆ, ಚಂತಲೆ ನಿವೃತ್ತಿ ಮಾಡಿಕೊಳ್ಬೇಕಾದ್ರೆ ಮತ್ತೆ ನಾವು ಮಂತ್ರ ಯೋಗ, ಲಯ ಯೋಗ, ಹಠ ಯೋಗ, ರಾಜಯೋಗ, ಶಿವಯೋಗ ಎಂದು 5 ತೆರನಾದ ಯೋಗಗಳು ಅಲ್ಲಿ ಹೇಳ್ತಾರ ಆ ಯೋಗ ಸ್ಥಳದಲ್ಲಿ. ಇದರಲ್ಲಿ ಯಾವುದಾದರೂ ಒಂದನ್ನಾದರೂ ಸರಿಯಾಗಿ ನಾವು ಸಾಧಿಸಿ ಚಿತ್ತ ಏಕಾಗ್ರತೆಯನ್ನು ಸಂಪಾದನೆ ಮಾಡಿದರೆ ಮನಸ್ಸು ಲಯವಾಗ್ತದೆ. ಯಾಕಂದ್ರೆ ಮನಸ್ಸು ಲಯ ಆಯ್ತಂದ್ರೆ ನಮ್ಮ ಮನಸ್ಸು ಚಂಚಲ ಆಗಂಗಿಲ್ಲ. ಮೇನ್ ಅದು ಮನಸ್ಸು ಲಯ ಮಾಡ್ಬೇಕಾಗ್ಯದ ನಾವು ಅಂದು ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಹೇಳಲಾಗ್ತದೆ. ಇದರ ನಂತರ ಇನ್ನು ಒಂದು ಕೊನೆಯ ಸ್ಥಳ, ಅದೇ ಜ್ಞಾನ ಪ್ರತಿಪಾದನಾ ಸ್ಥಳ. ಈ 5 ಸ್ಥಳದಲ್ಲಿ ಬಲಾಢ್ಯನಾಗಿರ್ತಕ್ಕಂಥದ್ದೇ ಜ್ಞಾನ. ಇದೇನಂದ್ರೆ ಸಾಧನೆಗಳು ಮಾಡ್ಕೊಂತ ಒಮ್ಮಲಿಗೆ ಲಾಸ್ಟ್ ಮೆಟ್ಲಿಗೆ ನಾವು ಹೋದಾಗ ಇದು ಏನಂತಂದ್ರೆ ಆನಂದ. ಇಂಥ ಆನಂದ ಇಲ್ಲಿ 5ನೇ ಸ್ಥಳದಲ್ಲಿ ಸಿಗುತ್ತದ ಅಂತ ನಮ್ಗ ಇದು ಬಹಳ ಮಹತ್ತರವಾದದ್ದು. ಮಾನವನಿಗೆ ಅಥವಾ ಜೀವನಿಗೆ ಜನನ ಮರಣಾತ್ಮಕ ಸಂಸಾರ ದುಃಖ ಅಜ್ಞಾನತ ಪ್ರಾಪ್ತವಾಗಿರುತ್ತದೆ. ಅಜ್ಞಾನ ಅಂದ್ರೆ ನಾನು ಯಾರು ಎಂಬ ಸತ್ಯವಾದ ವಿಚಾರ ನಿನಗೆ ತಿಳಿದಿರುವುದು. ಈ ಅಜ್ಞಾನ ನಿವೃತ್ತಿಯಾಗದ ವಿನ ಈ ಭವಬಂಧನ ಸಂಸಾರ ದುಃಖ ನಿವೃತ್ತಿ ಆಗುವುದೇ ಇಲ್ಲ ಅಂತ ಖಡಾಖಂಡಿತವಾಗಿ ಅವ್ರು ಹೇಳ್ತಾರೆ. ಮತ್ತೆ ಆಗೋದೇ ಇಲ್ಲ ಅಂತಂದಾಗ ಮತ್ತೆ ನಾವೆಲ್ಲ ಇದ್ರನ್ನ ಯಾಕೆ ಮಾಡ್ಬೇಕಪ್ಪ ಅಂತಂದಾಗ ಇನ್ನು ಮುಂದೆ ಕೇಳು ಅಂತ ಹೇಳ್ತಾನೆ. ಈ ಸಂಸಾರ ದುಃಖ ನಿವೃತ್ತಿ ಆಗಬೇಕಾದ್ರೆ ಆ ಯಥಾರ್ಥವಾದ ಜ್ಞಾನ ನಿನಗಾಗಬೇಕು. ಆದ್ದರಿಂದ ಜೀವನು ಅವಶ್ಯವಾಗಿ ತಾನು ಯಾರು ಇದ್ದೇನೆ ಎಂಬ ಸ್ವರೂಪವನ್ನ ಜ್ಞಾನ ಸಂಪಾದಿಸಬೇಕೆಂದು ಹೇಳುವುದೇ ಜ್ಞಾನ ಪ್ರತಿಪಾದನಾ ಸ್ಥಳ. ಈ ಎಲ್ಲ ಸ್ಥಳದಲ್ಲಿ ಆ ಸಾಧನೆ ಇದು ಸಾಧನೆ ಮಾಡಬೇಕು, ಶಿವನಿಗೆ ಮನಸ್ಸುಲಯ ಅಂತ ಹೇಳ್ತು. ಆದ್ರೆ ಇಲ್ಲಿ ಮಾತ್ರ ಈ ಜ್ಞಾನ ಪ್ರತಿಪಾದನಾ ಸ್ಥಳ ಇವೆಲ್ಲಕ್ಕೂ ಬಲಾಢ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಕೊನೆಯ ಜ್ಞಾನ ಪ್ರತಿಪಾದನಾ ಸ್ಥಳ. ಈ ಜೀವನಿಗೆ ತನ್ನ ಅರಿವು ತನಗೆ ಆಗುವುದಕ್ಕೆ 3 ದ್ವೇಷಗಳು ಅನುಭವಿಗಳನ್ನು ಗುರುತಿಸಿದರಂತೆ. ಆ 3 ದ್ವೇಷಗಳು ಯಾವಪ್ಪ ಅಂತಂದ್ರೆ, ಅವು ಒಂದು ಮಲದೋಷ ಅಂದ್ರೆ ಪಾಪ ದೋಷ, ಎರಡನೇದ್ದು ವಿಕ್ಷೋಪ ದೋಷ ಅಂದ್ರೆ ಮನಸ್ಸಿನ ಚಾಂಚಲ್ಯತೆ, ಇನ್ನು 3ನೇದ್ದು ಆವರಣ ದ್ವೇಷ.
ಈ ಅಂದರೆ ತಾನು ಯಾರು ಎಂಬ ಯಥಾರ್ಥ ಜ್ಞಾನ ಇಲ್ಲದಿರುವುದಕ್ಕಾಗಿ ಈ 3 ದೋಷಗಳನ್ನು ಕಳೆದುಕೊಳ್ಳಲು ಈ 5 ಸ್ಥಳಗಳನ್ನು ಸಾಧಕರಿಗೆ ನೆರವಾಗ್ತದೆ ಅಂತ ಹೇಳ್ತಾರೆ. ಈ ಮೊದಲು 3 ಸ್ಥಳಗಳಾದ ಶಿವಕಾರುಣ್ಯ ಸ್ಥಳದಲ್ಲಿ ಜೀವ ಸಂಬೋಧನಾ ಸ್ಥಳ ಮತ್ತು ನೀತಿ ಕ್ರಿಯಾ ಚರ್ಯ ಸ್ಥಳ ಇವು ಜೀವನದ ಮಲದೋಷವನ್ನ ಅರ್ಥ ಪಾಪ ದೋಷಗಳನ್ನು ನಿವೃತ್ತಿ ಮಾಡ್ತವೆ ಮತ್ತು ವಿಕ್ಷೇಪ ದೋಷ ಅರ್ಥಾರ್ಥ ಮನಸ್ಸಿನ ಚಾಂಚಲ್ಯತೆ ಎಂಬ ದೋಷವನ್ನ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ನಿವೃತ್ತಿ ಮಾಡುತ್ತದೆ. ಮತ್ತು 5ನೇ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಇದು ಆವರಣ ರೂಪ ದೋಷವನ್ನ ನಿವೃತ್ತಿ ಮಾಡಿ ಪುರುಷಾರ್ಥ ರೂಪವಾದ ಮೋಕ್ಷವನ್ನು ಕೊಡುತ್ತದೆ. ಈ ನಾವೆಲ್ಲರೂ ಮೋಕ್ಷ ಸಲುವಾಗಿ ಇಷ್ಟೊಂದು ಬಡದಾಡ್ತೀವಿ. ಈ ಮೋಕ್ಷ ಫಲ ಕೊಡಬೇಕಂದ್ರೆ ಈ 3 ದೋಷಗಳನ್ನು ನಾವು ಕಳ್ಕೊಂಡಾಗ ನಮಗ ಮೋಕ್ಷವ ಆಗ್ತದೆ. ಆ ಮೋಕ್ಷ ಕಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಲ್ಲಿ ದಿನನಿತ್ಯ ಶ್ರವಣಗಳನ್ನ ಮಾಡಿಕೊಂಡು ಈ ದ್ವೇಷಗಳನ್ನ ಕಳೆದುಕೊಂಡು ಅವಾಗ ಮುಕ್ತಿಗೆ ನಾವು ಹೋಗ್ಬೇಕು ಅನ್ನುವಂತ ಮಾತು ಇಲ್ಲಿ ಹೇಳ್ತಾರೆ. ಈ ರೀತಿ 5 ಸ್ಥಳಗಳು ಮಲ ವಿಕ್ಷೇಪ ಆವರಣ ದ್ವೇಷಗಳು ಕಳೆದುಕೊಂಡು ಮೋಕ್ಷವನ್ನು ಸಂಪಾದಿಸಲು ಶ್ರವಣ ಮಾಡಿದ ಉಪದೇಶ ವಚನಗಳೇ ಮೋಕ್ಷಕ್ಕೆ ಕಾರಣವಾಗಿರ್ತವೆ. ಇದನ್ನು ಬಿಟ್ಟರೆ ನಮಗೆ ಬೇರೆ ಮಾರ್ಗ ಏನು ಇಲ್ಲ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಉಳಿದ ವಚನಗಳಿಂದ ಯಾವುದರಿಂದ ಆಗುವುದಿಲ್ಲವೇ ಅಂದ್ರೆ ಅಲ್ಲಿ ದೋಷ ಬರುವುದು ಎಂಬುದೇ ತಾತ್ಪರ್ಯ. ಆದ್ದರಿಂದ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ ಅಂದಿದ್ದಾರೆ. ಇದು ವೇದ ವಚನಗಳೇ ಮೋಕ್ಷಕ್ಕೆ ಕಾರಣಗಳಾದರೂ ಅವುಗಳನ್ನು ನಾವೇ ನೇರವಾಗಿ ಓದಿದರೆ ನಮಗೆ ಸರಿಯಾಗಿ ಅರ್ಥವಾಗುವುದಿಲ್ಲ. ಯಾಕಂತಂದ್ರೆ ನಾವು ಓದ್ತೀವಿ, ಬೇಕಾದ್ರೆ ನಾವು 4 ವೇದಗಳು ಓದಿವಿ, 18 ಪುರಾಣಗಳು ಓದಿವಿ, ಆದ್ರೆ ಓದಿದ ಅರ್ಥ ಆಗ್ತದ. ಆದ್ರೆ ನಿನಗೆ ಅನುಭವಕ್ಕೆ ಬರಂಗಿಲ್ಲ. ಅನುಭವಕ್ಕೆ ಬರಬೇಕಾಗಿತ್ತು ಅಂದ್ರೆ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಮುಖಾಂತರನೇ ನಾವು ಕೇಳಿದಾಗ ನಮ್ಗೆ ಅನುಭವಕ್ಕೆ ಬರ್ತದ. ಅನುಭವಕ್ಕೆ ಬಂತು ಅಂತಂದಾಗ ನಮ್ಗೆ ಅದು ಸಾರ್ಥಕತೆ ಆಗ್ತದ ಅಂತಂದ್ರೆ, ಯಾಕಂದ್ರೆ ನಾವು ಅವುಗಳನ್ನ ಲೌಕಿಕವಾಗಿ ಅರ್ಥೈಸುತ್ತೇವೆ. ಆದರೆ ಶಾಸ್ತ್ರ ವಾಕ್ಯಗಳಲ್ಲಿ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಎರಡು ಸರಿಯಾಗಿ ತಿಳಿದುಕೊಳ್ಬೇಕಾಗ್ತದ. ಅದು ತಿಳಿದುಕೊಳ್ಬೇಕಾದ್ರೆ ಇನ್ನು ಗುರು ಮುಖಾಂತರನೇ ನಾವು ಕೇಳಿದಾಗ ತಿಳ್ಕೊಬೇಕು. ಆದ್ರೆ ಬೇಕಾದ್ದು ಓದ್ತೀವಿ ನಾವೆಲ್ಲರೂ, ಓದಿದರೆ ನಮ್ಗೆ ಅರ್ಥ ಜ್ಞಾನ ಆಗ್ತದ, ಆದ್ರೆ ಅನುಭವ ಜ್ಞಾನ ಆಗಂಗಿಲ್ಲ. ಅನುಭವ ಜ್ಞಾನ ಆಗ್ಬೇಕಾಗಿತ್ತು ಅಂತಂದ್ರೆ ಗುರು ಮುಖಾಂತರನೇ ನಮ್ಗ ಇನ್ನು ಬೇರೆ ಏನು ಕಾರಣ ಇಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ಬೇಕಂತ. ನಾವು ಕೇವಲ ಈ ವಾಕ್ಯಗಳ ವಾಚ್ಯಾರ್ಥವನ್ನು ಮಾತ್ರ ಅರ್ಥ ಮಾಡಿಕೊಂಡ್ರೆ ಅದರ ಲಕ್ಷ್ಯಾರ್ಥವು ನಮಗೆ ತಿಳಿತದ ಇರುವುದರಿಂದ ನಮಗೆ ಮೋಕ್ಷವಾಗುವುದಿಲ್ಲ. ಆದ್ದರಿಂದ ಈ ವೇದ ವಾಕ್ಯಗಳು ಕಠಿಣವಾದುದರಿಂದ ಇವುಗಳನ್ನು ಬಲ್ಲಂತಹ ಗುರುಗಳಿಂದ ಶ್ರವಣ ಮಾಡಬೇಕಾಗ್ತದೆ. ಇದಕ್ಕೆ ಗುರು ಉಪದೇಶ ಅಂತಾರೆ. ಆದ ಕಾರಣ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ನರರಿಗೆ ಮುಕ್ತಿ ಆಗ್ತದೆ. ಇದರಿಂದ ಬೇರೆ ಮಾರ್ಗನೇ ಇಲ್ಲ ಅನ್ನುವಂಥ ವಿಚಾರವನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಇಂಥ ವಿಚಾರಗಳನ್ನ ಮಾಡ್ಬೇಕಂದ್ರೆ ನಾವು ದಿನನಿತ್ಯ ಇಂಥ ಸದ್ಗುರುವಿನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಮುಖಾಂತರ ತಿಳಿದುಕೊಂಡು ನಾವು ನೀವೆಲ್ಲರೂ ಮೋಕ್ಷಾಪೇಕ್ಷಿಗಳಾಗಿ ಗುರುವಿನಲ್ಲಿ ಬಂದಾಗ ನಮಗೆ ತತ್ವಮಸಿ ಮಹಾವಾಕ್ಯವನ್ನು ಬೋಧಿಸಿ ದಿನನಿತ್ಯ ನಮಗೆ ಶ್ರವಣಾರ್ಥ ರೂಪವಾಗಿ ನಮಗೆ ವಚನೋಪದೇಶವನ್ನು ಬೋಧಿಸಿ ನಾವು ನೀವೆಲ್ಲರೂ ಇದು ಶ್ರವಣವನ್ನು ತಿಳ್ಕೊಂಡು ಉಪದೇಶವನ್ನು ಪಡ್ಕೊಂಡು ಮುಕ್ತಿ ಪಾರಾಗೋಣ ಅನ್ನುವಂಥ ವಿಚಾರವನ್ನು ತಿಳಿಸಿ ಇಲ್ಲಿಗೆ ನನಗೆ ತಿಳಿದಷ್ಟು 4 ಮಾತನಾಡಲು ಇಂಥ 4 ವಾಕ್ ಪುಷ್ಪಗಳನ್ನು ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ನಿಜಗುಣ ಅಪ್ಪರ ಪಾದಗಳಿಗೆ ಅರ್ಪಿಸಿ ಇಲ್ಲಿಯವರೆಗೆ ನನಗೆ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು 2 ಮಾತು. ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಗೇರೋ ಬೆಳಗಿರೆ ಶುಂಭಾನಿ ಶುಂಭರ ಸಂವಾರಿಗೆ ಶಾಂಭವಿಗೆ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಗೇರೋ ಬೆಳಗಿರೆ ಶುಂಭಾನಿ ಶುಂಭರ ಕುಂಭಕುಶ ಜಗದಂಬೆ ನಿನ ಪದ ನಂಬಿಕೊಂಡನ ನರ ಶರೀರದಿ ಕುಂಭಕುಶ ಜಗದಂಬೆ
ಅಂಬುಕೆ ಶರಣಾಣಿ ಶರಣರ ಬಿಂಬಗಳು ನಲಿದಾಡು ಜನರೇ ಹಾರತಿಯನ್ನು ದೇವಿಗ ಹಾರತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಶುಂಭಾರ ಸಂಹಾರಿಗೆ ಶಾಂಭವಿಗೆ ದುಷ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರವ ಗೆದ್ದ ಶ್ರೀಕಾಂತಿಗೆ ಶಂಕರಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಹಿಡಿದು ರೇಣುಗೆ ದುಷ್ಟ ಮಹಿಷನ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಹಿಡಿದು ರೇಣುಗೆ ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವ ತೆಗೆಸಿದ ಪರಮ ಪಾರ್ವತಿಗೆ ಅಂಬಾಗ ಹಾರತಿಯನ್ನು ದೇವಿಗ ಹಾರತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಶುಂಭಾರ ಸಂಹಾರಿಗೆ ಶಾಂಭವಿಗೆ ಹಿಂದೂ ದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದಿ ಮೆರೆ ಭಕ್ತ ಬಂಡರ ತುಂಡು ಮಾಡಿದ ಅಖಂಡ ದೇವತೆ ತುಂಡು ಮಾಡಿದ ಅಖಂಡ ದೇವತೆ ಪುಂಡಳ ಕಂಡೆ ನಿಮ್ಮಯ ಪಾದ ಕ್ಷೇತ್ರದಿ ಅಂಬಾಗ ಹಾರತಿಯನ್ನು ದೇವಿಗ ಹಾರತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಶುಂಭಾರ ಸಂಹಾರಿಗೆ ಸಂವಾರಿಗೆ ಶಾಂಭವಿಗೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜಯ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜಯ ಶ್ರೀ ಸದ್ಗುರು ಅಭಿನವನಿಜ ಮಹಾರಾಜ್ ಕಿ ಜಯ सकल साधु संत महाराज की जय मंगलम जय